ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, 2026ನೇ ವರ್ಷದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಅದರ ಮುಂಚೆ ಬರುವ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಯಾವ ದಿನ ಬರುತ್ತದೆ, ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬವೇ ಹೊಸ ವರ್ಷದ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಈ ಹಬ್ಬದ ಮುಂಚೆ ಬರುವ ಅಮಾವಾಸ್ಯೆಯನ್ನು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತದೆ. ಈ ಅಮಾವಾಸ್ಯೆ ಮುಗಿದ ನಂತರವೇ ಹೊಸ ವರ್ಷದ ಆರಂಭವಾಗುತ್ತದೆ. ಯುಗಾದಿ ಅಮಾವಾಸ್ಯೆ ಯಾವ ದಿನ? 2026ನೇ ವರ್ಷದಲ್ಲಿ ಯುಗಾದಿ ಅಮಾವಾಸ್ಯೆಯನ್ನು ನಾವು ಮಾರ್ಚ್ 19ನೇ ತಾರೀಕು ಗುರುವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತ ನೋಡೋಣ. ಅಮಾವಾಸ್ಯೆ ತಿಥಿ ಮಾರ್ಚ್ 18 ಬುಧವಾರ ರಾತ್ರಿ 8:25 ಆರಂಭವಾಗಿ ಈ ತಿಥಿ ಮಾರ್ಚ್ 19 ಗುರುವಾರ ಬೆಳಿಗ್ಗೆ 6:52 ಮುಕ್ತಾಯವಾಗುತ್ತದೆ. ತಿಥಿ 18ರಂದು ಆರಂಭವಾದರೂ ಕೂಡ ಸೂರ್ಯೋದಯ ತಿಥಿ ಮಾರ್ಚ್ 19ರಂದು ಇರುವುದರಿಂದ ಅಮಾವಾಸ್ಯೆ ಪೂಜೆ ಮತ್ತು ಆಚರಣೆ ಮಾರ್ಚ್ 19ನೇ ತಾರೀಕು ಮಾಡಬೇಕು. ಪೂಜೆ ಮಾಡುವ ಸರಿಯಾದ ಸಮಯ ಯುಗಾದಿ ಅಮಾವಾಸ್ಯೆ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶುಭಕರ. ಅದು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ 6:52 ಒಳಗೆ ಪೂಜೆಯನ್ನು ಮುಗಿಸಿಕೊಳ್ಳುವುದು ಉತ್ತಮ. ಏಕೆಂದರೆ ಬೆಳಿಗ್ಗೆ 6:52ಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತದೆ. ಈ ಸಮಯದ ನಂತರ ಮಾಡಿದರೆ ಅಮಾವಾಸ್ಯೆ ಪೂಜೆಯ ಫಲ ಕಡಿಮೆ ಆಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಯುಗಾದಿ ಹಬ್ಬದ ಮಹತ್ವ. ಸ್ನೇಹಿತರೆ, ಯುಗಾದಿ ಹಬ್ಬಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ತುಂಬ ಮಹತ್ವವಿದೆ. ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈ ಹಬ್ಬವನ್ನು ದೊಡ್ಡ ಸಂಭ್ರಮದಿಂದ ಆಚರಿಸುತ್ತಾರೆ. ತೆಲುಗು ಭಾಷೆಯಲ್ಲಿ ಈ ಹಬ್ಬವನ್ನು ಯುಗಾದಿ ಎಂದು ಉಗಾದಿ ಅಂತ ಕರೆಯುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಯುಗಾದಿ ಎಂದು ಕರೆಯಲಾಗುತ್ತದೆ. ಯುಗಾದಿ ಎಂಬ ಪದವು 2 ಪದಗಳಿಂದ ನಿರ್ಮಾಣವಾಗಿದೆ. ಯುಗ ಎಂದರೆ ಕಾಲ ಅಥವಾ ಸಮಯ, ಆದಿ ಎಂದರೆ ಆರಂಭ, ಅಂದರೆ ಹೊಸ ಕಾಲದ ಆರಂಭ ಎಂಬುದೇ ಯುಗಾದಿಯ ಅರ್ಥವಾಗಿದೆ. ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳು ವರ್ಷ ಪೂರ್ತಿ ಶುಭ ಫಲ ನೀಡುತ್ತವೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಯುಗಾದಿ ದಿನ ಮಾಡಬೇಕಾದದ್ದು, ಯುಗಾದಿಯ ಹಬ್ಬದ ದಿನ ನಾವು ಏನು ಮಾಡಬೇಕು ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ಅಭ್ಯಂಜನ ಸ್ನಾನವನ್ನು ಮಾಡಬೇಕು, ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆಯನ್ನು ಮಾಡಬೇಕು, ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಬೇವು ಮತ್ತು ಬೆಲ್ಲ ತಿನ್ನುವ ಸಂಪ್ರದಾಯ ಇದೆ. ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ಕುಟುಂಬದವರ ಜೊತೆ ಸಂತೋಷವಾಗಿ ಹಬ್ಬವನ್ನು ಆಚರಿಸಬೇಕು. ಬೇವು ಬೆಲ್ಲ ತಿನ್ನುವ ಮಹತ್ವ. ಯುಗಾದಿ ದಿನ ಬೇವು ಬೆಲ್ಲ ತಿನ್ನುವುದು ಒಂದು ವಿಶೇಷ ಸಂಪ್ರದಾಯ. ಬೇವು ಜೀವನದ ಕಹಿ ಅನುಭವವನ್ನು ಸೂಚಿಸುತ್ತದೆ ಅಂತ ಹೇಳಲಾಗುತ್ತದೆ. ಬೆಲ್ಲ ಜೀವನದ ಸಿಹಿ ಕ್ಷಣಗಳನ್ನು ಸೂಚಿಸುತ್ತದೆ. ಅಂದರೆ ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಈ ಹಬ್ಬವು ನಮಗೆ ನೀಡುತ್ತದೆ. ಬೇವು ಬೆಲ್ಲವನ್ನು ಸೇವಿಸುವಾಗ ಒಂದು ಮಂತ್ರವನ್ನು ಪಠಿಸುವುದು ಉತ್ತಮ. ಆ ಮಂತ್ರವೇನೆಂದರೆ ಶತಾಯುರ್ವಜ್ರದೇಹ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಈ ಮಂತ್ರದ ಅರ್ಥವೆಂದರೆ 100 ವರ್ಷಗಳ ಆಯುಷ್ಯ, ಆರೋಗ್ಯ, ಸಂಪತ್ತು ಮತ್ತು ಎಲ್ಲ ಕಷ್ಟಗಳ ನಿವಾರಣೆಯಾಗಲಿ ಎಂಬ ಆಶಯದಿಂದ ನಾನು ಈ ಬೇವು ಬೆಲ್ಲವನ್ನು ಸೇವಿಸುತ್ತಿದ್ದೇನೆ ಎಂಬುದಾಗಿದೆ. ಯುಗಾದಿ ದಿನ ಮಾಡಬಾರದು ಅಂತ ಕೆಲಸಗಳು ಯಾವುವು ಅಂತ ನೋಡೋದಾದರೆ, ಯುಗಾದಿ ದಿನ ಜಗಳ ಮಾಡಬಾರದು.
ಯಾಕೆಂದರೆ ಅದು ಹೊಸ ವರ್ಷ. ಕೆಟ್ಟ ಮಾತುಗಳನ್ನು ಹೇಳಬಾರದು, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು, ಯಾರನ್ನು ಅವಮಾನ ಮಾಡಬಾರದು. ಯಾಕೆಂದರೆ ಯುಗಾದಿ ದಿನ ನೀವು ಹೇಗೆ ವರ್ತಿಸುತ್ತೀರೋ ಹಾಗೆಯೇ ನಿಮ್ಮ ವರ್ಷ ಸಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನವನ್ನು ಸಂತೋಷ, ಶಾಂತಿ ಮತ್ತು ಭಕ್ತಿಯಿಂದ ಆರಂಭಿಸುವುದು ಉತ್ತಮ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿನ್ನುತ್ತಾ ಕಹಿ ನೆನಪುಗಳು ಮರೆಯಾಗಲಿ, ಸಿಹಿ ನೆನಪುಗಳು ಚಿಗುರಲಿ. ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ನೀವು ಕಂಡ ಎಲ್ಲ ಕನಸುಗಳು ನನಸಾಗಲಿ. ಯುಗಾದಿ ಹಬ್ಬ ಹಾಗೂ ಹೊಸ ವರ್ಷದ ಹೃತ್ಪೂರ್ವಕ ಶುಭಾಶಯಗಳು. ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಯಶಸ್ಸು ನೀಡಿ ಕಾಪಾಡಲಿ. ಈ ಯುಗಾದಿ ಹಬ್ಬದ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಉಪಯೋಗವಾಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪೂರ್ಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.